ರಾಯಲ್ ಫ್ಯಾನ್ಸ್ ಗೆದ್ರು ಸೋತ್ರು ಯಾವತ್ತೂ ಕೂಡ RCBನೇ. ಎಸ್, ಈ ಎಲ್ಲದರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಒಂದಿಷ್ಟು ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವರನ್ನ ಮೊದಲಿಗೆ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಬಹಳ ಪ್ರಮುಖವಾಗಿ ಮೊದಲಿಗೆ ಕ್ರೀಡಾ ವಿಶ್ಲೇಷಕರಾಗಿರುವಂತ ವಾಸುಕಿ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದಾದ ನಂತರ ನಟ ಕಮ್ ಕ್ರಿಕೆಟಿಗ ನವೀನ್ ರಘು ಅವರಿದ್ದಾರೆ. ನವೀನ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಸಂತ ಅವರಿದ್ದಾರೆ, ಮಾಡೆಲ್. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಾಸುಕಿ ಅವರಿಂದಾನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಹೇಗಿರುತ್ತೆ ಸರ್ ಇವತ್ತು ಮ್ಯಾಚು? ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬಂದ್ವಿ ಅಂತೇನಿಲ್ಲ, ಬಹಳ ಅದ್ಭುತವಾದಂಥ ಪ್ಲೇಯರ್ಸ್ ಇದ್ದಾರೆ, ಅದ್ಭುತವಾದಂಥ ಟೀಮ್ ಇದೆ. ಇವತ್ತು ಬಲಿಷ್ಠವಾದಂಥ ಟೀಮ್ಗಳು ಫೈನಲ್ ಆಡ್ತಾ ಇದ್ದಾವೆ. ಹೌದು, ನಂಬರ್ 1 and 2 ಕೊನೆ 15 ವರ್ಷದಲ್ಲಿ 12 ವರ್ಷ ಯಾರು ಕ್ವಾಲಿಫೈಯರ್ 1 ಆಡಿದ್ರು ಅವರೇ ಫೈನಲ್ ಆಡಿರೋದು. ಕರೆಕ್ಟ್. ಸೊ ಅದಷ್ಟು ಕಷ್ಟ, ಅದು ವಾಪಸ್ಸು ಸೋತವ್ರಿಗೆ ವಾಪಸ್ ಬರಕ್ ತುಂಬಾ ಕಷ್ಟ. 3 ಸಲ ಯಾರು ಅಂತಂದ್ರೆ, ಒಂದ್ಸಲಿ SRH ಇನ್ಫೇಮಸ್ ಆಗಿ ನಮ್ಮ RCBನೇ ಸೋಲ್ಸಿದ್ರು, ಅವರು 3ನೇ ಸ್ಥಾನದಲ್ಲಿದ್ರು. ಅವರು ಕ್ವಾಲಿಫೈಯರ್ ಎಲಿಮಿನೇಟರ್ ಗೆದ್ದು, ಕ್ವಾಲಿಫೈಯರ್ 2 ಗೆದ್ದು, ಆಮೇಲೆ ಫೈನಲ್ ಗೆದ್ರು. ಆಮೇಲೆ 2 ಸಲ 2013 and 17 ನಲ್ಲಿ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈಯರ್ 1 ಸೋತು ವಾಪಸ್ ಬಂದ್ ಗೆದ್ರು, ವಾಪಸ್ ಸೆಕೆಂಡ್ ಕ್ವಾಲಿಫೈಯರ್ ಕಡೆಯಿಂದ. ಅದು ಬಿಟ್ರೆ ಇನ್ನು 12 ಸಲ ಯಾರು ಗೆದ್ದಿದಾರೋ ಫೈನಲ್, ಇನ್ನು 11 ಸಲ ಅನ್ಸುತ್ತೆ ಯಾರು ಗೆದ್ದಿದಾರೋ ನಂಬರ್ ಇದು ಕ್ವಾಲಿಫೈಯರ್ 1, ಅವರೇ ದೇ ಹ್ಯಾವ್ ಗಾನ್ ಆನ್ ಟು ವಿನ್ ದ ಫೈನಲ್ ಆಲ್ಸೋ. ಹಾಗಾದ್ರೆ ಪ್ಲಸ್ ಇದೆ. ಹಾಗಾದ್ರೆ ಡೆಫಿನೆಟ್ಲಿ ಪ್ಲಸ್ ಇದೆ. ಅವರು ಇಷ್ಟು ಕಷ್ಟಪಟ್ಟು ಅವರು ಯಾತಿಕ ಸ್ಥಾನದಲ್ಲಿ ಇದ್ದಾರೆ. ಅವರು ರನ್ ರೇಟ್ಗೋಸ್ಕರ ಕೊನೆ ಪಂದ್ಯದಲ್ಲಿ SRHಗೆ ಹೆಂಗಾದ್ರೂ ಮಾಡಿ ಹೊಡಿಯಕ್ಕೆ ಟ್ರೈ ಮಾಡ್ಬೋದಾಗಿತ್ತು. ಆ ಒಂದು ಜಿದ್ದಿಗೆ ಹೋಗ್ಲಿಲ್ಲ ಅವರು. ಆ ಒಂದು ಹೆಂಗಾದ್ರೂ ಮಾಡಿ ಹೊಡಿಬೇಕು, ನಾನು ಹೊಡೆದೇ ನೋಡಿಲ್ವಾ ಗೊತ್ತಾಯ್ತಾ ಅಂತ ಆ ತರ ಒಂದು ಇದಕ್ಕೆ ಹೋಗ್ಲಿಲ್ಲ ಅವರು. ರನ್ ರೇಟ್ಗೆ ಹೋದ್ರು. 18 ಪಾಯಿಂಟ್ ಇತ್ತು, ರನ್ ರೇಟ್ಗೆ ಹೋದ್ರು. ಇನ್ಫ್ಯಾಕ್ಟ್ ಸೆಕೆಂಡ್ ಪ್ಲೇಸ್ ಆಗ್ತಾ ಇತ್ತು ಅವತ್ತು. ಫಸ್ಟ್ ಪ್ಲೇಸ್ಗೆ ಹೋಗ್ಬೇಕು ಅಂದ್ಬಿಟ್ಟು ರನ್ ರೇಟ್ ಮಾತ್ರ ಹೋದ್ರು. ನೋಡಿ SRH ಯಾವ ಲೆವೆಲ್, ಐ ಮೀನ್ ಕಪ್ ಗೆಲ್ಲೋಂತ ಒಂದು ಟೀಮ್ ಅದು ಎಲಿಮಿನೇಟರ್ ಅಲ್ಲಿ ಹೊಟ್ಟೆ ಹೋಯ್ತು. ಕರೆಕ್ಟ್. ಓಕೆ, ಆಮೇಲೆ ಯಾವ SRH ನ ಸೋಲ್ಸಿರೋ RR ಅವ್ರದ್ದು ಹೋಯ್ತು. ಅಕಸ್ಮಾತ್ SRH ಏನಾರು ಎಲಿಮಿನೇಟರ್ ಗೆದ್ದಿದ್ರೆ ಅವ್ರು ಮೋಸ್ಟ್ ಪ್ರಾಬಬ್ಲಿ ಬೀಟ್ ಮಾಡಿರೋರು GT ಅಂತ ಒಳ್ಳೆ ಟೀಮ್. ಸೊ ಆ ಒಂದು ಫಸ್ಟ್ ಅಂಡ್ ಸೆಕೆಂಡ್ ಬರೋದು ಅಷ್ಟು ಇಂಪಾರ್ಟೆಂಟ್ ಇತ್ತು. ಅದಕ್ಕೆ ಏಮ್ ಮಾಡಿ ಪ್ರೊಫೆಷನಲ್ ಆಗಿ ಆಡಿ ಒಳ್ಳೆ ರನ್ ರೇಟ್ ಅಲ್ಲಿ ಆಡಿ ಅಲ್ಲಿಗೆ ಬಂದಿದ್ದಾರೆ. ಆದ್ರಿಂದ ಇಲ್ಲಿವರೆಗೂ ಇದ್ದಾರೆ. ಅದರಲ್ಲೂ ಕ್ವಾಲಿಫೈಯರ್ 1 ಗೆದ್ದು ಇನ್ನೂ ಒಂದು ಅವ್ರ ಸ್ಥಾನ ಮಜಬೂತ್ ಮಾಡ್ಕೊಂಡಿದ್ದಾರೆ. ಆ ಒಂದು ರೆಸ್ಟ್ ಸಿಕ್ಕಿದೆ ಅವ್ರಿಗೆ. ಸೊ ಅದರಿಂದ ಒಂದು ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದು ಎಲ್ಲ ಒಂದು ಲೆಕ್ಕಕ್ಕೆ ಲಾಜಿಕಲ್ ಆಗಿ ನೀವೆಲ್ಲ ತಗೊಂಡ್ರೆ ಖಂಡಿತವಾಗ್ಲೂ ಅವರು ದೇ ಶುಡ್ ಗೋ ಆನ್ ಟು ವಿನ್ ದಿಸ್ ಫೈನಲ್. ವಸಂತ ಅವರೇ, ಒಬ್ಬ ಫ್ಯಾನ್ ಗರ್ಲ್ ಆಗಿ ಇವತ್ತು RCB ಫೈನಲ್ ಹೋಗಿದೆ, ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ತುಂಬ ಖುಷಿ ಆಗ್ತಿದೆ ಆಸ್ ಅ ಫ್ಯಾನ್ ಗರ್ಲ್, ಬಿಕಾಸ್ ಇವತ್ತು ಕ್ರಿಕೆಟ್ ಮ್ಯಾಚ್ ನಡೆಸ್ತಿದೆ ಅನ್ನಿಸ್ತಿಲ್ಲ. ಟುಡೇ ಈಸ್ ಅನ್ ಎಮೋಷನ್ ಅನ್ನಿಸ್ತಾ ಇದೆ. ಬಿಕಾಸ್ ಎವ್ರಿ ಸೀಸನ್ ನಮ್ಗೆ ಒಂದು ನಂಬಿಕೆ ಇರ್ತಿತ್ತು, RCB ಈ ಸಲ ಗೆಲ್ಲುತ್ತೆ, ಈ ಸಲ ಕಪ್ ನಮ್ದೆ ಅಂತ. ಬಟ್ ದಿಸ್ ಸೀಸನ್ ವಿ ನೋ ಇಟ್ ಹಾಗೆ ಆಗತ್ತೆ ಅಂತ. RCB ಫ್ಯಾನ್ಸ್ ಗೊತ್ತಲ್ವಾ, ಲೈಕ್ ವಿನ್ ಆಗ್ತಿರೋ ಟೀಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ, ಬಟ್ ಸ್ಟ್ರಗಲಿಂಗ್ ಟೀಮ್ಗೆ ಸಪೋರ್ಟ್ ಮಾಡ್ಕೊಂಡು ಬರೋದು ಓನ್ಲಿ ದಟ್ ಈಸ್ ಲೆಜೆಂಡ್ಸ್ ಮಾತ್ರ. ದಟ್ ಈಸ್ ವಿ RCB ಫ್ಯಾನ್ಸ್. ಓಕೆ, ನವೀನ್ ಏನ್ ಹೇಳ್ತೀರಿ ಫಸ್ಟ್ ರಿಯಾಕ್ಷನ್? ಯಾಕೆ ಅಂತ ಅಂದ್ರೆ ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಬರೋಬ್ಬರಿ 600 ರನ್ ಹೊಡೆದಿದ್ದಾರೆ ಈ ಬಾರಿ. ಇವತ್ತು ಅವ್ರ ಪಾತ್ರ ಹೆಂಗಿರುತ್ತೆ, ಹೆಂಗಿರ್ಬೇಕು? ವಿರಾಟ್ ಕೊಹ್ಲಿ ವಿ ಆಲ್ ನೋ ಇಸ್ ಅ ವೆರಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್. ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ನಾವು ನೋಡಿದಾಗೆ ಎನಿ ನಾಕ್ಔಟ್ ಮ್ಯಾಚಸ್, ಇಂಪಾರ್ಟೆಂಟ್ ಮ್ಯಾಚಸ್ ಡೆಫಿನೆಟ್ ಆಗಿ ಅವ್ರ ಟೀಮ್ಗೆ ತುಂಬ ಚೆನ್ನಾಗಿ ಆಡ್ಕೊಡ್ತಾರೆ. ಯಾಕಂದರೆ ರೆಸ್ಪಾನ್ಸಿಬಲ್ ಆಗಿ ಅವರು ತುಂಬ ರೆಸ್ಪಾನ್ಸಿಬಿಲಿಟಿನ ತಗೊಂಡು ವಿಕೆಟ್ ಕೊಡದೆ ಏನು ಅಲ್ಲಿ ನೀಡಿದೆಯೋ ಅದ್ರ ಪ್ರಕಾರ ಆಡ್ಬಿಟ್ಟು ತುಂಬ ಚೆನ್ನಾಗಿ ಆಡ್ತಾರೆ. ಓಕೆ, ಸೊ ಇವತ್ತೂ ಅದೇ ಮಾಡ್ತಾರೆ ಅಂತ ನನ್ನ. ಅಹಮದಾಬಾದ್ ಸ್ಟೇಡಿಯಂ ಅಂತ ಬಂದಾಗ, ಎಸ್ಪೆಷಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಬಂದಾಗ ಗುಜರಾತ್ಗೆ ಪ್ಲಸ್ ಪಾಯಿಂಟ್, ಯಾಕೆಂತಂದ್ರೆ ಅದು ತವರು ಮೈದಾನ. ಸೊ ಹಾಗಾಗಿ ನಮ್ಮ RCBಗೆಲ್ಲ ಒಂದ್ ಕಡೆ ಮೈನಸ್ ಆಗುತ್ತಾ ಅಂತ. ನೀವು ಈ ಸೀಸನ್ ಅಲ್ಲಿ ನೋಡಿದ್ರೆ ಅವರು 7 ಮ್ಯಾಚಲ್ಲಿ 5 ಮ್ಯಾಚ್ ಗೆದ್ದಿದ್ದಾರೆ ಹೋಮ್ ಪಿಚ್ ಅಲ್ಲಿ. ಬಟ್ ಫೈನಲ್ಸ್ ಹೋಮ್ ಪಿಚ್ ಅಂದ್ರೆ ಆಡಿಲ್ಲ ಅವರು ಅಹಮದಾಬಾದಲ್ಲಿ ಈಗ 4 years ಇಂದ. ಹೌದು. ಸೊ ಫೈನಲ್ಸ್ ಲಾಸ್ಟ್ ಇಯರ್ RCB ಅಹಮದಾಬಾದಲ್ಲೇ ಆಡಿ ಆ ಪ್ರೆಷರ್ನ ಹೆಂಗ್ ತಗೊಂಡು ಗೆಲ್ಲೋದು ಅಂತ ಅವ್ರಿಗೆ ಗೊತ್ತಿದೆ. ಸೊ ಡೆಫಿನೆಟ್ ಆಗಿ ಅವರು ಹ್ಯಾಂಡಲ್ ಮಾಡ್ತಾರೆ ಪ್ರೆಷರ್. ಓಕೆ ಸರ್, ನಾವು RCB GT ಮಾತಾಡೋದಕ್ಕಿಂತ ಮುಂಚೆ ನಿಮ್ಮನ್ನೊಂದು ಪ್ರಶ್ನೆ ಮಾಡ್ಲೇಬೇಕು ನಾನು. ಈ 15 ವರ್ಷದ ಹುಡುಗ ಇಡೀ IPL ಸೀಸನ್ ನ ಆಳ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏನ್ ಹೇಳ್ತೀರಿ? ಖಂಡಿತ. ಅಂದ್ರೆ ಯಾರು ಅಷ್ಟೊಂದು ಮಟ್ಟಿಗೆ ಅವ್ರು ಹೋಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. 1 ಮ್ಯಾಚ್ ಹೊಡೆದಿರೋ ಪರವಾಗಿಲ್ಲ, 2 ಮ್ಯಾಚು, 3, 4 ಏನು ಪ್ರತಿಯೊಬ್ರು ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಹೇಸಲ್ವುಡ್ಗೆ, ಸ್ಟಾರ್ಕ್ಗೆ, ಭುವನೇಶ್ವರ್ ಕುಮಾರ್ ಯಾರಿಗೂ ಬಿಟ್ಟಿಲ್ಲ. ಮೊದಲನೇ ಬಾಲ್ 6, 2ನೇ ಬಾಲ್ 4, 3ನೇ ಬಾಲ್ 6, ಆ ಥರನೇ ಪ್ರತಿಯೊಬ್ಬರಿಗೂ. ಯಾಕೆಂದ್ರೆ ಅವ್ರಿಗೆ ಒಂದು ಡ್ರಾವಿಡ್ ಒಂದ್ಸಲಿ ಅವ್ರ
ಟೀಮಿಗೆ ಬಂದಾಗ ಕೇಳಿದ್ರಂತೆ, ನೀವು ಆ ಹುಡುಗಗೆ ಏನು ಕೊಡೋಣ ಪಾತ್ರಪ್ಪ, ಏನು ಆಡ್ತಾನೆ ಅವನು, ಏನು ಮಾಡ್ತಾನೆ ಗೊತ್ತಿಲ್ವಲ್ಲ ಅಂತ 1.1 crore ಹೋಗಿದ್ರು. ಅದಕ್ಕೆ ಏನಪ್ಪ ಏನು ಮಾಡ್ತೀಯ ನೀನು ಅಂತ, ವಾಟ್ ಈಸ್ ಯುವರ್ ಪ್ಲಾನ್ ಫಾರ್ ಬ್ಯಾಟಿಂಗ್ ಅಂತ, ಯಾರು ಹೆಂಗಾರ ಮಾಡಲಿ ನಾನು ಸಿಕ್ಸರ್ ಹೊಡಿತೀನಿ ಅಂತ ಅವಾಗ ಒಂದು 2 ವರ್ಷದ ಕೆಳಗಡೆ. ಸೊ ಅದನ್ನ ಅವ್ರು ಕಂಟಿನ್ಯೂ ಮಾಡಿ ಅವರು ನಿಜವಾದ ಒಂದು ಯಾರಿಗೆ ಸೇರ್ಬೇಕು ಈ ಸಲ IPL ಅಂತಂದ್ರೆ ಖಂಡಿತವಾಗ್ಲೂ ಅದು ವೈಭವ್ ಸೂರ್ಯವಂಶಿಗೆ. ಓಕೆ ಸರ್, ಈಗ ಮಳೆ ಒಂದು ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಮಳೆ ಬಂದ್ರೆ ಏನಾಗುತ್ತೆ ಸರ್ ಮ್ಯಾಚ್? ಮಳೆ ಬಂದ್ರೆ ಪ್ಲೇಯಿಂಗ್ ಕಂಡೀಷನ್ಸ್ ಪ್ರಕಾರ 2 ಗಂಟೆ ಕಾಲ ಎಕ್ಸ್ಟ್ರಾ ಇರುತ್ತೆ ಇವತ್ತು. ಬೇರೆ ಮ್ಯಾಚ್ಗಳಿಗೆ 1 ಗಂಟೆ ಕಾಲ, ಈಗ ನಾಕ್ಔಟ್ಸ್ಗೆಲ್ಲ 2 ಗಂಟೆ ಕಾಲ ಎಕ್ಸ್ಟ್ರಾ ಇರುತ್ತೆ. ಅಕಸ್ಮಾತ್ ಇವತ್ತು ಏನಾದ್ರು ಅದರಲ್ಲೂ ತೊಂದರೆ ಆದ್ರೆ ನಾಳೆ ಪೂರ್ತಿ ದಿನ ಇರುತ್ತೆ. ಅಂದ್ರೆ ಪೂರ್ತಿ ಮ್ಯಾಚ್ ಟೈಮಿಂಗ್ 7:30 ಆನ್ವರ್ಡ್ಸ್ ಪೂರ್ತಿ ಮ್ಯಾಚ್ ಟೈಮಿಂಗ್ಸ್ ಇರುತ್ತೆ. ಸೊ ಅದು ಯಾವ್ದಾದ್ರೂ ಕಾರಣಕ್ಕೆ ಪೂರ್ತಿ ಮ್ಯಾಚ್ ಆಗಿಲ್ಲ ಅಂದ್ರೆ 5 ಓವರ್ ಆಡಿಸ್ತಾರೆ, ಅದು ಇಲ್ಲ ಅಂದ್ರೆ 1 ಓವರ್ ಒಂದು ಸೂಪರ್ ಓವರ್ ಆಡಿಸ್ತಾರೆ. ಸೊ ಅದು ಆಗದೆ ಇರೋ ಚಾನ್ಸಸ್ ತುಂಬಾ ಕಮ್ಮಿ. ಓವರ್ 48 hours ಓವರ್ 24-26 hours. ಓಕೆ, ಸೊ ಹಾಗೆ ಆಗುತ್ತೆ. ಯಾಕೆಂದ್ರೆ ಏನು ಎಲ್ಲ ಸಿಕ್ಕಾಪಟ್ಟೆ ಎಲ್ಲ ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಪಿಚ್ ಗಿಚ್ಚು ಕವರ್ ಎಲ್ಲ ಪೂರ್ತಿ ಗ್ರೌಂಡ್ ಕವರ್ ಮಾಡ್ತಾರೆ. ಅದು ಶುಡ್ ನಾಟ್ ಮೇಕ್ ಎ ಡಿಫ್ರೆನ್ಸ್. ಅಂದ್ರೆ ಆಡೋರು ಕಷ್ಟ ಆಗ್ಬೋದು, ಹೆಂಗ್ ಆಡೋದಪ್ಪ, ಯಾವ ಆವರೇಜ್ ಅಲ್ಲಿ ಆಡ್ಬೋದು, ಫಸ್ಟ್ ಬ್ಯಾಟಿಂಗ್ ಫಸ್ಟ್ ಬೌಲಿಂಗ್ ಏನ್ ಮಾಡೋದು ಅಂತ ಆಡೋರು ಕಷ್ಟ ಆಗ್ಬೋದೇ ಹೊರತು ನಡ್ಸೋದಿಕ್ಕೆ ನನ್ನ ಪ್ರಕಾರ ಅಷ್ಟು ಕಷ್ಟ ಆಗ್ಲಾರ್ದು. ಓಕೆ, ಇದು ಯುವರಾಜ ವರ್ಸಸ್ ರಾಜ, ಮಹಾರಾಜನ ನಡುವೆ ನಡೀತಾ ಇರುವಂತ ಬ್ಯಾಟಲ್. ನಿಮ್ಗೆ ಯುವರಾಜ ಅಂದ್ರೆ ಗೊತ್ತಾಯ್ತಾ ಯಾರು ಅಂತ? ಶುಭ್ಮನ್ ಗಿಲ್. ರಾಜ ಅಂದ್ರೆ ಗೊತ್ತಾಯ್ತಾ? ಗೊತ್ತಾಯ್ತು, ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಓಕೆ, ಯಾರಿಷ್ಟ ಅದ್ರಲ್ಲಿ? ಆಫ್ ಕೋರ್ಸ್ ವಿರಾಟ್ ಕೊಹ್ಲಿ ಇಷ್ಟ. ಓಕೆ, ಯಾರು ಚೆನ್ನಾಗಿ ಆಡ್ಬೋದು ಇಬ್ರಲ್ಲಿ? ವಿರಾಟ್ ಕೊಹ್ಲಿನೇ ಆಡೋದಲ್ವ ಸರ್, ವಿರಾಟ್ ಕೊಹ್ಲಿನೇ. ಆಲ್ವೇಸ್ RCB ಸಪೋರ್ಟರ್ ವಿರಾಟ್ ಕೊಹ್ಲಿನೇ.